ನೀವೇನಾದರೂ 10th ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ PUC ಓದ್ತಾ ಇದ್ರೆ ನಿಮಗೆ ಈ ವ್ಲಾಗಲ್ಲಿ ನಾನು ಕಾಪಿ ಮಾಡೋದು ಹೆಂಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಖುಷಿಯಾಗಿ ಹೋಗ್ತೀರಾ. ಹಾಯ್ ಗೈಸ್, ನಮಸ್ಕಾರ ಕಣ್ರಿ ಎಲ್ಲರಿಗಿದ್ರೆ ಗೈಸ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಚೆನ್ನಾಗಿರ್ಬೇಕು ಗೈಸ್, ಯಾಕೆ ಏನಾಡೋದು ನನ್ಲಾಗಲ್ಲ, ಅದಕ್ಕೆ ಎಲ್ಲ ಮಸ್ತಾಗಿರಿ ಖುಷಿಯಾಗಿ ಗೈಸ್. ಇವತ್ತು ಮತ್ತೆ ಮಂಡೇ ಗೈಸ್. ಅಯ್ಯೋ ಗೈಸ್, ಇಲ್ಲಿ ನೋಡಿ ಗೈಸ್, ಈ ಅಮ್ಮ ಹೆಂಗ್ ನೋಡ್ತೈತೆ ಎಂತ ನೋಡ್ತಾ ಇರೋದು ಗೊತ್ತಾ? ಬಾಸ್ ವ್ಲಾಗ್ಸ್ ಗೈಸ್, ಬಾಸ್ ವ್ಲಾಗ್ಸ್. ಇದು ನನ್ನ ಚಾನಲ್ ಗೈಸ್. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಅಜ್ಜಿಗೆ ಮಿಸ್ಸಾಗಿ ಕಾಫಿ ಕೇಳ್ಬಿಟ್ಟೆ, ಲೈಫಲ್ಲಿ ಕಾಫಿ ಕೇಳ್ಬಾರ್ದು ಅಂದ್ಬಿಟ್ಟು ಹಸುಗೆ ಕುಡ್ತಿ ಹಾಕ್ತಾರಲ್ಲ ನೋಡಿ, ಯಪ್ಪ ಇಷ್ಟು ದೊಡ್ಡ ಗ್ಲಾಸು. ಗೈಸ್, ನಾನು 10ನೇ ಕ್ಲಾಸ್ ಪಾಸ್ ಆಗಿದೆ. ಎಷ್ಟೋ ದೊಡ್ಡ ಅಪರೂಪದ ವಿಷಯ. ನಮ್ಮ ಮನೆಯವರೆಲ್ಲ ಫುಲ್ ಖುಷಿ ಆಗ್ಬಿಟ್ರು ಅನ್ಕೊಳ್ಳಿ. ಯಾಕಂತೀರಾ, ನಾವು ಬೇರೆ 10th ಅಲ್ಲಿ ಕ್ಲಾಸಿಗೆ ಫಸ್ಟು, ಎಲ್ಲಿಂದ ಲಾಸ್ಟಿಂದ ನಾವೇ ಫಸ್ಟ್ ಬರ್ತಾ ಇದ್ದಿದ್ದು. ಗೈಸ್ ಏನಿಲ್ಲ, ನಿಮ್ಮ ಪಕ್ಕ ಯಾರಾದರೂ ಇರ್ತಾರಲ್ಲ, ಅವ್ರನ್ನ ಹೋಗಿದ್ದ ದಿವಸನೇ, ಫೈನಲ್ ಎಕ್ಸಾಮ್ ದಿವಸನೇ ನೋಡಿ ಅವ್ರನ್ನ ಮಾತಾಡ್ಸ್ಕೊಬೇಡಿ. ನೀವು ನಮ್ಗೆ ತೋರಿಸ್ತೀರಾ, ಹೇಳ್ಕೊಡ್ತೀರಾ, ಆ ಥರ ಈ ಥರ ಅಂದ್ಬಿಟ್ಟು ಅವಾಗ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಹಂಗೆ ಎಲ್ಲ ಇದು ಮಾಡ್ಬಿಟ್ಟು ಅಷ್ಟೇ ತೋರಿಸ್ಬಿಡ್ತಾರೆ. ಗೈಸ್, ನೀವು ಅವ್ರಿಗೆ ಹೆಂಗೆ ಸೋಪ್ ಹಾಕ್ಬೇಕಂದ್ರೆ, ನೀವು ಸಖತ್ತಾಗಿ ಬರಿತೀರಾ, ಅದು ಇದು ಏನೋ ಒಂದು ಅನ್ಬಿಡ್ರಿ. ನಿಮ್ಮ ಥರ ನಾನು ಬರೆಯೋರ್ನೇ ನೋಡಿಲ್ಲ, ನಿಮ್ಮ ಹ್ಯಾಂಡ್ ರೈಟಿಂಗ್ ಸಖತ್ತಾಗೈತೆ, ನೀವು ಚೆನ್ನಾಗಿದ್ದೀರಾ ಹಂಗೆ ಅಂದ್ಬಿಡಿ. ಜನ್ಮಕ್ಕೆ ಹೋಗೋ ನಿಜ ಇನ್ನೂ ತೋರಿಸ್ಬಿಡ್ತಾರೆ. ನಂಗೆ ಹಂಗೆ ಒಂದು ಹುಡುಗಿ ತೋರಿಸಿದ್ದು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಜ ಗೈಸ್. ನಾ ಹುಡುಗಿ ಎಲ್ಲ ಏನೋ ಗೊತ್ತಿಲ್ಲ, ಪಾಪ ದೇವ್ರಂತ ಮನುಷ್ಯ. ಹುಡುಗಿ ಇರೋದ್ರಿಂದನೇ ನಾನು ಕನ್ನಡ ಮತ್ತೆ ಬೇಜಾನ್ ಸಬ್ಜೆಕ್ಟ್ ಪಾಸ್ ಆಗಿದೆ. ಇಂಗ್ಲೀಷ್ ಒಂದು ಬಿಟ್ಬಿಟ್ಟು ಬೇರೆ ಸಬ್ಜೆಕ್ಟ್ ಎಲ್ಲ ಪಾಸ್ ಆಗಿದೆ. ನಾ ಹುಡುಗಿ ಒಬ್ಳಿಂದಾನೆ. ಇಂಗ್ಲೀಷ್ ಮಾತ್ರ ನನ್ನ ಹುಡುಗಿ ಕತೆ.